ಈಗ ನಾಟಿ ಹಸು ಬೇಕೇ ಬೇಕಪ್ಪ. ಹಿಂದೆ ನೋಡ್ಬೇಕು, ಹಿಂದೆ ಅಷ್ಟು ಚೆನ್ನಾಗಿದ್ರು ಅಂತಂದ ಬೆಟ್ಟಗಳ ನಂದಿ ಬೆಟ್ಟದಲ್ಲಿ, ನಂದಿನಲ್ಲಿ ಅಂತಂದ ದೇವಸ್ಥಾನಗಳು ಕಟ್ಟಬೇಕು ಅಂತಂದರೆ ಅವ್ರ ಶಕ್ತಿ ಎಲ್ಲಿಂದ ಬಂತು ಹೇಳ್ರಿ? ನಾಟಿ ಹಸುಗಳು ತುಪ್ಪ, ಹಾಲು, ಮೊಸರು ತಿಂದೆ ಅಷ್ಟೊಂದು ಪವರ್ಫುಲ್ಲಾಗಿದ್ದರು. ಭಾರತಕ್ಕೆ ಯಾಕೆ ಯುವಶಕ್ತಿಗೆ ಯಾಕೆ ಇಷ್ಟೊಂದು ಶಕ್ತಿ ಬಂತು ಅಂತಂದರೆ ಅದರಿಂದ ಅವ್ರು ತಿಳ್ಕೊಂಡ್ರು ಬ್ರಿಟಿಷ್ನವರೆಲ್ಲನೂ ಇವ್ರನ್ನ ಯಾವ ರೀತಿ ಹಾಳು ಮಾಡಬೇಕು ಅಂತ. ಅದ್ರ ತಕ್ಕಂಗೆ ಅದನ್ನ ತಳಿಗಳನ್ನೆಲ್ಲ ಹಾಳು ಮಾಡಿಬಿಟ್ರು ಸೇರಿಕೊಂಡು. ನಾವೆಲ್ಲಿ ಬುದ್ಧಿವಂತರಾಗೋದು? ಅವ್ರು ಹೇಳಿದ್ದು ನಂಬ್ತೀವಿ, ಇವ್ರು ಹೇಳಿ ನಂಬ್ತೀವಿ, ಎಲ್ಲ ನಂಬ್ತೀವಿ. ಅದೇ ಮನೆಗೆ ಒಂದೊಂದು ಹಸು, ಎರಡೆರಡು ಹಸು ಇಟ್ಕೊಂಡ್ರೆ ಮನೆಗೆ ಒಂದು 10 ಕಾರ್ ಇಟ್ಕೊಳಕ್ಕಾಗ್ತದೆ, 10 ಗಾಡಿಗಳು ಇಟ್ಕೊಳಕ್ಕಾಗ್ತದೆ, 4 ಸೈಕಲಲ್ಲಿ ಇಟ್ಕೊಳಕ್ಕಾಗ್ತದೆ. ಹಸುಗಳು ಮೇಯ್ಸೋಕ್ಕಾಗಲ್ಲ, ಎಲ್ಲ ಆಗ್ತದೆ. ಸಿಟಿಗಳವ್ರು ಬೇಡಪ್ಪ ಮಾಡ್ಕೊಂಡ್ಲಿ, ಹಳ್ಳಿಗಳಲ್ಲಿ ಒಂದು ಹಸು ಮೇಯಿಸ್ಬೇಕು ತಾನೆ. ಸಿಟಿ ಲೈಫ್ ಹಳ್ಳಿಗೆ ಬಂದು ಹಳ್ಳಿ ಹಾಳಾಯಿತು. ಮುಂಚೆ ಚೆನ್ನಾಗೇ ಇದ್ವಿ. ಸಿಟಿಯವ್ರು ಹೆಂಗೆ ಬದುಕ್ತಾರೆ, ನಾವು ಹಿಂಗೆ ತಿನ್ನೋಕ್ಕಾದ್ರೂ ನಾವು ಬೆಳಿಬೇಕಲ್ಲ. ಆ ಹಾಲಿನಿಂದ ಏನು ಪ್ರಯೋಜನ ಇಲ್ಲ. ಜನಗಳು ಅದು ಅಂತದೇ, ಅದು ಅಂದ್ಬಿಟ್ಟು ಹಂಗೆ ನಾವು ತಯಾರಾಗ್ತಾ ಇದ್ದೀವಿ. ಇವಾಗ ದಾರಿಲಿ ಬಸ್ಸಾಗಿ ಓದ್ತಾ ಇರ್ತೀವಿ ಅಂದ್ಕೊಳ್ಳಿ, ನಾನು ಬಸ್ ಹತ್ರ ಓದಿಸ್ಬೇಕಾದ್ರೆ ನೋಡಿದ್ರು ಜನ ಪಕ್ಕೋಗಲ್ಲ. ಯಾಕೆ ಹೇಳ್ರೆ, ಆ ಹಸುಗಳ ಹಾಲು ಕುಡ್ದೆ. ನಾಟಿ ಹಸು ನೋಡಿ ಪಟ್ನ ಜಂಪ್ ಹಾಕೊಂಡು ಓಡುತ್ತವೆ. ಮನೆ ರೂಢಿ ಆಗೋ ಇವಾಗ ನೋಡೋಕ್ಕೆ ಬೆಳಗ್ಗೆ ಅಲ್ಲಿ ಕೆಳಗಡೆ ಕಾನೆ ಒಳಗಿಬಿಟ್ಟೆ ಸೀದಾ ಮನೆಗೆ ಬರ್ತವೆ. ಯಾರು ಜಮೀನಕ್ಕೂ ಹೋಗಲ್ಲ, ಅದು ಪಕ್ಕದ ತೋಟಕ್ಕೆ ಹೋಗಲ್ಲ.